ಮಾಡಿದ್ದೀನಿ. ಬೇಳೆ ಸಾರಲ್ಲಿ ಇನ್ನೂ ಮಾಡಿಲ್ಲ. ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿ, ಟೊಮೆಟೊ ಇರಲಿಲ್ವಾ, ಸೊ ಹಂಗೆ ಹಾಕಿ ಹಂಗೆ ವಿಸಿಲ್ ಕೂಗಿಸ್ಬಿಟ್ಟೆ. ಮತ್ತು ಇದು ಮಿರರ್ ಬಂದುಬಿಟ್ಟು ಮೊದಲು ಬೇರೆ ಕಡೆ ಇತ್ತು, ನಾನು ತೋರಿಸ್ತೀನಿ. ಮಿರರ್ ಬಂದುಬಿಟ್ಟು ಮೊದಲು ಇಲ್ಲಿತ್ತು, ಬಟ್ ಇಲ್ಲಿ ಬೆಕ್ಕಗೆ ಸ್ವಲ್ಪ ಪ್ಲೇಸ್ ಮಾಡಬೇಕಾಯ್ತು ಅಂದ್ಬಿಟ್ಟು ಮಿರರ್ ಎತ್ತಿ ಇತ್ತು ಕಡೆ ಇಕ್ತೆ. ನಮ್ಮ ಅಣ್ಣಗೆ ಹೇಳಿದೆ, ನಮ್ಮ ಅಣ್ಣನೇ ಇಕ್ಕದ. ಸೊ ಫುಲ್ ಚೇಂಜ್ ಮಾಡಿಬಿಟ್ಟೆ. ನಮ್ಮಮ್ಮ ಬೈತಾಯಿದ್ರಿ ಎಂತಕ್ಕೆ ಅಂತ, ಬಟ್ ಫುಲ್ ಚೇಂಜ್ ಮಾಡಿದೆ. ಮತ್ತು ಮನೆ ಎಲ್ಲ ಗುಡಿಸಿ ಫುಲ್ ನೀಟಾಗಿ ಒರೆಸ್ಬಿಟ್ಟೆ. ಮತ್ತು ಟಿ ವಿ ಎಲ್ಲ ಕ್ಲೀನ್ ಮಾಡಬೇಕಾಯ್ತು, ಯಾಕಂದರೆ ನಮ್ಮ ಮನೇಲಿ ಟಿ ವಿ ಯಾರೂ ನೋಡೋಲ್ಲ. ಸೊ ಅದಕ್ಕೆ ಫುಲ್ ಕ್ಲೀನ್ ಮಾಡಿದೆ. ಮತ್ತು ಅಡುಗೆ ಮನೆ ಫುಲ್ಲು ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಸ್ಟವ್ ಎಲ್ಲ ಕ್ಲೀನ್ ಮಾಡಿದೆ. ಮತ್ತು ಪಾತ್ರೆ ಎಲ್ಲ ತುಂಬ ಬಿದ್ದಿತ್ತು. ಆಮೇಲೆ ಸೈಡಲ್ಲಿ ನೋಡ್ತಿದ್ರಲ್ಲ, ಅಷ್ಟೇ ಅಲ್ಲ ಪಾತ್ರೆ, ಆಮೇಲೆ ಅಷ್ಟೇ ಅಂದ್ಕೊಬಿಟ್ಟಿರ, ಆಮೇಲೆ ಅದೊಂದು ಕೆಲಸ ಅಂತ ಅಂದ್ಕೊಬೇಡಿ. ನೋಡಿ ಇಲ್ಲಿದೆಯಲ್ಲ, ಅಷ್ಟು ಪಾತ್ರೆ ನಾನೇ ಉಜ್ಜಿದ್ದು, ಅಷ್ಟು ಕ್ಲೀನ್ ಮಾಡಿ. ಮತ್ತು ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ. ಸೊ ಹಂಗೆ ಊಟ ಬೇರೆ ಮಾಡಿರಲಿಲ್ವಾ, ಸ್ನಾನ ಮಾಡ್ಕೊಬಂದೆ. ತಲೆ ಆರ್ಸೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಅಪ್ಪ ನನಗಂತೂ, ಯಾಕಂದರೆ ಸಿಕ್ಕಾಪಟ್ಟೆ ತಲೆನೋವು ಬರುತ್ತೆ ನಂಗೆ ತಲೆ ಆರಿಸ್ಬೇಕಾದ್ರೆ. ಮತ್ತು ಇಲ್ಲಿ ನೋಡಿ ಮುದ್ದೆ ಸಾರು, ನಂಗೆ ನಿಜ ಹೇಳಬೇಕು ಅಂದರೆ ಮುದ್ದೆ ಸ್ವಲ್ಪನೂ ಇಷ್ಟ ಆಗೋಲ್ಲ. ಮೀನ್ಸ್ ನಾನ್ ವೆಜ್ಗೆ ಇಷ್ಟ, ಈ ಥರ ಇದಕ್ಕೆಲ್ಲ ಇಷ್ಟ ಅಲ್ಲ. ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಬೇಳೆ ಸಾರಿಗೆ. ಮೀನ್ಸ್ ನಾನು ಮಾಡಿದ್ದಲ್ಲ, ಅದಕ್ಕೆ ಚೆನ್ನಾಗಿತ್ತು ಅನಿಸುತ್ತೆ, ತುಂಬಾ ಚೆನ್ನಾಗಿತ್ತು. ಬಟ್ ಸೈಡಲ್ಲಿ ನಮ್ಮಮ್ಮ ಮಾವಿನಕಾಯಿ ಕೂಡ ಇಕ್ಕಿದ್ರು, ಅದು ಅರ್ಧ ತಿಂದಿದ್ದಾರೆ ಮತ್ತು ನನಗೆ ಕೊಡ್ತಿದ್ದಾರೆ. ಸೊ ಅದನ್ನು ಸ್ವಲ್ಪ ಮಾವಿನಕಾಯಿ ತಿಂದ್ಕೊಂಡು, ಮತ್ತು ಮುದ್ದೆ ಸಾರು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಮತ್ತು ಸ್ವಲ್ಪ ತಲೆ ಆರಿಸ್ಕೋಬೇಕು, ಫುಲ್ಲು ತಲೆನೋವು ಬಂದುಬಿಡುತ್ತೆ ನಂಗೆ ತಲೆ ಆರಿಸಿಲ್ಲ ಅಂದರೆ, ಸಿಕ್ಕಾಪಟ್ಟೆ ನೋವು ಬರುತ್ತೆ. ಅದಕ್ಕೆ ಆಮೇಲೆ ಫಸ್ಟು ತಲೆ ಆರಿಸ್ಕೊಂತ ನಮ್ಮಮ್ಮ ಬೈತಿದ್ರು, ಅದಕ್ಕೆ ತಲೆ ಆರಿಸ್ಕೊಳಮ್ಮ ಅಂತ ಬಂದೆ. ಇದು ಬಂದ್ಬಿಟ್ಟು ನನ್ನ ಯೂನಿಫಾರ್ಮು. ಇದು ಬಂದ್ಬಿಟ್ಟು ಟಿ ಶರ್ಟ್ ಏನಂತ ಗೊತ್ತಿಲ್ಲ. ಸೊ ಬಟನ್ಸ್ ಇರುತ್ತಲ್ಲ ಆ ಥರ. ಸೊ ಟಿ ಶರ್ಟ್ ಅಂತೇಳಿ ಮೇ ಬಿ ಅದು. ಮತ್ತು ಇದು ಸ್ಕರ್ಟು, ಮತ್ತು ಹಿಂದೆ ಜಿಪ್ ಕೂಡ ಬರುತ್ತೆ, ಸೊ ಅದು. ಮತ್ತು ಇದು ಸ್ಕಾರ್ಫ್ ಬಂದುಬಿಟ್ಟು ಇಲ್ಲಿ ಕತ್ತತ್ರ ಹಾಕ್ಕೊಳೋದು. ಸೊ ಇದು ಬೇಗ ಕ್ಲಿಪ್ಸ್ ಚೇಂಜ್ ಮಾಡಿದ್ದೀನಿ, ಯಾಕಂದರೆ ನಿಜವಾಗ್ಲೂ ಟೈಮ್ ಇರಲಿಲ್ಲ ನನಗೆ. ಸೊ ಬೇಗ ರೆಡಿ ಆದೆ. ಮತ್ತು ಬನ್ ಹಾಕ್ಕೋಬೇಕಾಗಿತ್ತು. ಮತ್ತು ಹೇರ್ ಸ್ಟೈಲ್ ಕೂಡ ಕರೆಕ್ಟಾಗಿ ಬಾಚಿಲ್ಲ ನಾನು ಆ್ಯಕ್ಚುಲಿ, ಹೇಗೆ ಬರುತ್ತೋ ಆಗ ಬಾಚಿಕೊಂಡೆ. ಸೊ ಇದು ಬಂದುಬಿಟ್ಟು ನನ್ನ ಯೂನಿಫಾರ್ಮು. ಸೊ ಫುಲ್ಲು ಮೇಕಪ್ಪು ಎಲ್ಲ ಮಾಡಿದ್ದೀನಿ. ಇದು ಸ್ಕೈ ಸ್ಕ್ರೂ ಅಕಾಡೆಮಿ. ನಂಗೆ ಪ್ರೊನೌನ್ಸಿಯೇಷನ್ ಬರ್ತಿಲ್ಲ ಕರೆಕ್ಟಾಗಿ. ಸೊ ಬೇಗ ರೆಡಿ ಆಗಿಬಿಟ್ಟು ಬಸ್ಸಲ್ಲಿ ಎಷ್ಟು ಸೆಕೆ ಆಗ್ತಿದೆ ಅಂದರೆ, ನಾನು ಫುಲ್ಲು ಟಿ ಶರ್ಟ್ ಏನಂತಾರೋ ಫುಲ್ಲು ವೆಟ್ ಆಗಿಬಿಟ್ಟಿದೆ, ಫುಲ್ಲು ಸ್ವೆಟ್ಟು ಫುಲ್ ನೆಂದೋಗ್ಬಿಟ್ಟಿದೆ, ಅಷ್ಟು ಸೆಕೆ ಅಂದರೆ ಸೆಕೆ. ಸೊ ಬಂದೆ ನಾನು ಅಲ್ಲಿಗೆ, ಕ್ಲಾಸಿಗೆ ಬಂದೆ. ಸೊ ಕ್ಲಾಸಿಗೆ ಬಂದಾದಮೇಲೆ ಸ್ಟೆಪ್ಸ್ ಹತ್ರ ನಿಜವಾಗ್ಲೂ ಲಿಫ್ಟ್ ಯೂಸ್ ಮಾಡಬೇಡ್ದು ಅಂತ ಹೇಳಿದ್ದಾರೆ. ನಾನು ಲಿಫ್ಟಲ್ಲಿ ಬರ್ತಿದ್ದೆ, ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಕೂಡ ಬಂದಳು ನನ್ನ ಜೊತೆ. ಸೊ ಅವಳು ಹೇಳಿದ್ಲು ಲಿಫ್ಟ್ ಯೂಸ್ ಮಾಡೋಂಗಿಲ್ಲ, ಸ್ಟೂಡೆಂಟ್ಸು ಲಿಫ್ಟು ಯೂಸ್ ಮಾಡಬಾರ್ದತ್ತೆ, ಇದು ಯಾವ ರೂಲ್ಸು ಅಂದ್ಕೊಂಡು ನಾನು. ಮತ್ತು ಕ್ಲಾಸ್ ರೂಮಿಗೆ